ಇದ್ದಾರೆ ಹಾಡಹಗಲೇ ನಡೆದಿರುವಂತಹ ದರೋಡೆ ಇದು ಈ ದರೋಡೆಯ ಬೆಚ್ಚಿ ಬೀಳಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬೈಕ್ ಸಮೇತ 31,38,000 ಹಣ ಲೂಟಿ ಮಾಡಿದ್ದಾರೆ ಆತ ಬೈಕಲ್ಲಿ ಹೋಗ್ತಾ ಇದ್ದ ಬೈಕಲ್ಲಿ 31,38,000 ಹಣವನ್ನ ತಗೊಂಡು ಹೋಗ್ತಾ ಇದ್ದ ಅನ್ನುವಂತ ಖಚಿತ ಮಾಹಿತಿ ಇವರಿಗಿತ್ತು ಲಾಂಗ್ ತೋರಿಸಿ ಲಾಂಗ್ನಿಂದ ಹಲ್ಲೆ ಮಾಡಿ ಆತನಿಂದ ಅಷ್ಟು ಹಣವನ್ನ ತಗೊಂಡು ಜೊತೆಗೆ ಆ ಬೈಕ್ ಇದ್ರೆ ಫಾಲೋ ಮಾಡ್ತಾನೆ ಅನ್ನುವಂತ ಕಾರಣಕ್ಕೆ ಬೈಕನ್ನು ಕೂಡ ತಗೊಂಡು ಹೋಗಿರುವಂತಹ ದೃಶ್ಯ ಈ ದರೋಡೆಕೋರರಿಗೆ ಯಾವುದೇ ಭಯ ಇಲ್ವಾ ಪೊಲೀಸರ ಭಯ ಇಲ್ವಾ ಹಾಡಹಗಲೇ ಇಂಥ ಘಟನೆಗಳು ನಡೀತಾ ಇದೆಯಲ್ಲ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಬೆಚ್ಚಿ ಬೀಳಿಸುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ನೋಡಿ ಸಿಸಿಟಿವಿ ಫುಟೇಜಸ್ ಗಮನಿಸ್ತಾ ಇದ್ದೀವಿ ಮತ್ತೊಂದು ಕಡೆಯಲ್ಲಿ ಪೊಲೀಸರು ಕೂಡ ಈ ದರೋಡೆಕೋರರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನ ಆರಂಭಿಸಿದ್ದಾರೆ ಯಾರಿಗೆ ಈ ಖಚಿತ ಮಾಹಿತಿ ಇತ್ತು ಈತ ಬೈಕಲ್ಲಿ ಕ್ಯಾಶ್ ತಗೊಂಡು ಹೋಗ್ತಾ ಇದ್ದಾನೆ ಅನ್ನುವಂಥದ್ದು ಯಾರಿಗೆ ಗೊತ್ತಿತ್ತು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ಆರಂಭ ಆಗಿದೆ ಇದ್ದಾರೆ ಹಾಡಹಗಲೇ ನಡೆದಿರುವಂತಹ ದರೋಡೆ ಇದು ಈ ದರೋಡೆಯ ಬೆಚ್ಚಿ ಬೀಳಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬೈಕ್ ಸಮೇತ 31,38,000 ಹಣ ಲೂಟಿ ಮಾಡಿದ್ದಾರೆ ಆತ ಬೈಕಲ್ಲಿ ಹೋಗ್ತಾ ಇದ್ದ ಬೈಕಲ್ಲಿ 31,38,000 ಹಣವನ್ನ ತಗೊಂಡು ಹೋಗ್ತಾ ಇದ್ದ ಅನ್ನುವಂತ ಖಚಿತ ಮಾಹಿತಿ ಇವರಿಗಿತ್ತು ಲಾಂಗ್ ತೋರಿಸಿ ಲಾಂಗ್ನಿಂದ ಹಲ್ಲೆ ಮಾಡಿ ಆತನಿಂದ ಅಷ್ಟು ಹಣವನ್ನ ತಗೊಂಡು ಜೊತೆಗೆ ಆ ಬೈಕ್ ಇದ್ರೆ ಫಾಲೋ ಮಾಡ್ತಾನೆ ಅನ್ನುವಂತ ಕಾರಣಕ್ಕೆ ಬೈಕನ್ನು ಕೂಡ ತಗೊಂಡು ಹೋಗಿರುವಂತಹ ದೃಶ್ಯ ಈ ದರೋಡೆಕೋರರಿಗೆ ಯಾವುದೇ ಭಯ ಇಲ್ವಾ ಪೊಲೀಸರ ಭಯ ಇಲ್ವಾ ಹಾಡಹಗಲೇ ಇಂಥ ಘಟನೆಗಳು ನಡೀತಾ ಇದೆಯಲ್ಲ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಬೆಚ್ಚಿ ಬೀಳಿಸುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ನೋಡಿ ಸಿಸಿಟಿವಿ ಫುಟೇಜಸ್ ಗಮನಿಸ್ತಾ ಇದ್ದೀವಿ ಮತ್ತೊಂದು ಕಡೆಯಲ್ಲಿ ಪೊಲೀಸರು ಕೂಡ ಈ ದರೋಡೆಕೋರರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನ ಆರಂಭಿಸಿದ್ದಾರೆ ಯಾರಿಗೆ ಈ ಖಚಿತ ಮಾಹಿತಿ ಇತ್ತು ಈತ ಬೈಕಲ್ಲಿ ಕ್ಯಾಶ್ ತಗೊಂಡು ಹೋಗ್ತಾ ಇದ್ದಾನೆ ಅನ್ನುವಂಥದ್ದು ಯಾರಿಗೆ ಗೊತ್ತಿತ್ತು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ಆರಂಭ ಆಗಿದೆ ಇದ್ದಾರೆ ಹಾಡಹಗಲೇ ನಡೆದಿರುವಂತಹ ದರೋಡೆ ಇದು ಈ ದರೋಡೆಯ ಬೆಚ್ಚಿ ಬೀಳಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬೈಕ್ ಸಮೇತ 31,38,000 ಹಣ ಲೂಟಿ ಮಾಡಿದ್ದಾರೆ ಆತ ಬೈಕಲ್ಲಿ ಹೋಗ್ತಾ ಇದ್ದ ಬೈಕಲ್ಲಿ 31,38,000 ಹಣವನ್ನ ತಗೊಂಡು ಹೋಗ್ತಾ ಇದ್ದ ಅನ್ನುವಂತ ಖಚಿತ ಮಾಹಿತಿ ಇವರಿಗಿತ್ತು ಲಾಂಗ್ ತೋರಿಸಿ ಲಾಂಗ್ನಿಂದ ಹಲ್ಲೆ ಮಾಡಿ ಆತನಿಂದ ಅಷ್ಟು ಹಣವನ್ನ ತಗೊಂಡು ಜೊತೆಗೆ ಆ ಬೈಕ್ ಇದ್ರೆ ಫಾಲೋ ಮಾಡ್ತಾನೆ ಅನ್ನುವಂತ ಕಾರಣಕ್ಕೆ ಬೈಕನ್ನು ಕೂಡ ತಗೊಂಡು ಹೋಗಿರುವಂತಹ ದೃಶ್ಯ ಈ ದರೋಡೆಕೋರರಿಗೆ ಯಾವುದೇ ಭಯ ಇಲ್ವಾ ಪೊಲೀಸರ ಭಯ ಇಲ್ವಾ ಹಾಡಹಗಲೇ ಇಂಥ ಘಟನೆಗಳು ನಡೀತಾ ಇದೆಯಲ್ಲ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಬೆಚ್ಚಿ ಬೀಳಿಸುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ನೋಡಿ ಸಿಸಿಟಿವಿ ಫುಟೇಜಸ್ ಗಮನಿಸ್ತಾ ಇದ್ದೀವಿ ಮತ್ತೊಂದು ಕಡೆಯಲ್ಲಿ ಪೊಲೀಸರು ಕೂಡ ಈ ದರೋಡೆಕೋರರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನ ಆರಂಭಿಸಿದ್ದಾರೆ ಯಾರಿಗೆ ಈ ಖಚಿತ ಮಾಹಿತಿ ಇತ್ತು ಈತ ಬೈಕಲ್ಲಿ ಕ್ಯಾಶ್ ತಗೊಂಡು ಹೋಗ್ತಾ ಇದ್ದಾನೆ ಅನ್ನುವಂಥದ್ದು ಯಾರಿಗೆ ಗೊತ್ತಿತ್ತು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ಆರಂಭ ಆಗಿದೆ ಇದ್ದಾರೆ ಹಾಡಹಗಲೇ ನಡೆದಿರುವಂತಹ ದರೋಡೆ ಇದು ಈ ದರೋಡೆಯ ಬೆಚ್ಚಿ ಬೀಳಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬೈಕ್ ಸಮೇತ 31,38,000 ಹಣ ಲೂಟಿ ಮಾಡಿದ್ದಾರೆ ಆತ ಬೈಕಲ್ಲಿ ಹೋಗ್ತಾ ಇದ್ದ ಬೈಕಲ್ಲಿ 31,38,000 ಹಣವನ್ನ ತಗೊಂಡು ಹೋಗ್ತಾ ಇದ್ದ ಅನ್ನುವಂತ ಖಚಿತ ಮಾಹಿತಿ ಇವರಿಗಿತ್ತು ಲಾಂಗ್ ತೋರಿಸಿ ಲಾಂಗ್ನಿಂದ ಹಲ್ಲೆ ಮಾಡಿ ಆತನಿಂದ ಅಷ್ಟು ಹಣವನ್ನ ತಗೊಂಡು ಜೊತೆಗೆ ಆ ಬೈಕ್ ಇದ್ರೆ ಫಾಲೋ ಮಾಡ್ತಾನೆ ಅನ್ನುವಂತ ಕಾರಣಕ್ಕೆ ಬೈಕನ್ನು ಕೂಡ ತಗೊಂಡು ಹೋಗಿರುವಂತಹ ದೃಶ್ಯ ಈ ದರೋಡೆಕೋರರಿಗೆ ಯಾವುದೇ ಭಯ ಇಲ್ವಾ ಪೊಲೀಸರ ಭಯ ಇಲ್ವಾ ಹಾಡಹಗಲೇ ಇಂಥ ಘಟನೆಗಳು ನಡೀತಾ ಇದೆಯಲ್ಲ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಬೆಚ್ಚಿ ಬೀಳಿಸುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ನೋಡಿ ಸಿಸಿಟಿವಿ ಫುಟೇಜಸ್ ಗಮನಿಸ್ತಾ ಇದ್ದೀವಿ ಮತ್ತೊಂದು ಕಡೆಯಲ್ಲಿ ಪೊಲೀಸರು ಕೂಡ ಈ ದರೋಡೆಕೋರರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನ ಆರಂಭಿಸಿದ್ದಾರೆ ಯಾರಿಗೆ ಈ ಖಚಿತ ಮಾಹಿತಿ ಇತ್ತು ಈತ ಬೈಕಲ್ಲಿ ಕ್ಯಾಶ್ ತಗೊಂಡು ಹೋಗ್ತಾ ಇದ್ದಾನೆ ಅನ್ನುವಂಥದ್ದು ಯಾರಿಗೆ ಗೊತ್ತಿತ್ತು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ಆರಂಭ ಆಗಿದೆ ಇದ್ದಾರೆ ಹಾಡಹಗಲೇ ನಡೆದಿರುವಂತಹ ದರೋಡೆ ಇದು ಈ ದರೋಡೆಯ ಬೆಚ್ಚಿ ಬೀಳಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬೈಕ್ ಸಮೇತ 31,38,000 ಹಣ ಲೂಟಿ ಮಾಡಿದ್ದಾರೆ ಆತ ಬೈಕಲ್ಲಿ ಹೋಗ್ತಾ ಇದ್ದ ಬೈಕಲ್ಲಿ 31,38,000 ಹಣವನ್ನ ತಗೊಂಡು ಹೋಗ್ತಾ ಇದ್ದ ಅನ್ನುವಂತ ಖಚಿತ ಮಾಹಿತಿ ಇವರಿಗಿತ್ತು ಲಾಂಗ್ ತೋರಿಸಿ ಲಾಂಗ್ನಿಂದ ಹಲ್ಲೆ ಮಾಡಿ ಆತನಿಂದ ಅಷ್ಟು ಹಣವನ್ನ ತಗೊಂಡು ಜೊತೆಗೆ ಆ ಬೈಕ್ ಇದ್ರೆ ಫಾಲೋ ಮಾಡ್ತಾನೆ ಅನ್ನುವಂತ ಕಾರಣಕ್ಕೆ ಬೈಕನ್ನು ಕೂಡ ತಗೊಂಡು ಹೋಗಿರುವಂತಹ ದೃಶ್ಯ ಈ ದರೋಡೆಕೋರರಿಗೆ ಯಾವುದೇ ಭಯ ಇಲ್ವಾ ಪೊಲೀಸರ ಭಯ ಇಲ್ವಾ ಹಾಡಹಗಲೇ ಇಂಥ ಘಟನೆಗಳು ನಡೀತಾ ಇದೆಯಲ್ಲ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು
ಬೆಚ್ಚಿ ಬೀಳಿಸುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ನೋಡಿ. ಸಿಸಿಟಿವಿ ಫುಟೇಜಸ್ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಪೊಲೀಸರು ಕೂಡ ಈ ದರೋಡೆಕೋರರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನ ಆರಂಭಿಸಿದ್ದಾರೆ. ಯಾರಿಗೆ ಈ ಖಚಿತ ಮಾಹಿತಿ ಇತ್ತು, ಈತ ಬೈಕಲ್ಲಿ ಕ್ಯಾಶ್ ತಗೊಂಡು ಹೋಗ್ತಾ ಇದ್ದಾನೆ ಅನ್ನುವಂಥದ್ದು ಯಾರಿಗೆ ಗೊತ್ತಿತ್ತು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ಆರಂಭ ಆಗಿದೆ. ಹಾಡಹಗಲೇ ನಡೆದಿರುವಂತಹ ದರೋಡೆ ಇದು. ಈ ದರೋಡೆಯ ಬೆಚ್ಚಿ ಬೀಳಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೈಕ್ ಸಮೇತ 31,38,000 ಹಣ ಲೂಟಿ ಮಾಡಿದ್ದಾರೆ. ಆತ ಬೈಕಲ್ಲಿ ಹೋಗ್ತಾ ಇದ್ದ. ಬೈಕಲ್ಲಿ 31,38,000 ಹಣವನ್ನ ತಗೊಂಡು ಹೋಗ್ತಾ ಇದ್ದ ಅನ್ನುವಂಥ ಖಚಿತ ಮಾಹಿತಿ ಇವರಿಗಿತ್ತು. ಲಾಂಗ್ ತೋರಿಸಿ ಲಾಂಗ್ನಿಂದ ಹಲ್ಲೆ ಮಾಡಿ ಆತನಿಂದ ಅಷ್ಟು ಹಣವನ್ನ ತಗೊಂಡು, ಜೊತೆಗೆ ಆ ಬೈಕ್ ಇದ್ರೆ ಫಾಲೋ ಮಾಡ್ತಾನೆ ಅನ್ನುವಂಥ ಕಾರಣಕ್ಕೆ ಬೈಕನ್ನು ಕೂಡ ತಗೊಂಡು ಹೋಗಿರುವಂಥ ದೃಶ್ಯ. ಈ ದರೋಡೆಕೋರರಿಗೆ ಯಾವುದೇ ಭಯ ಇಲ್ವಾ, ಪೊಲೀಸರ ಭಯ ಇಲ್ವಾ, ಹಾಡಹಗಲೇ ಇಂಥ ಘಟನೆಗಳು ನಡೀತಾ ಇದೆಯಲ್ಲ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಬೆಚ್ಚಿ ಬೀಳಿಸುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ನೋಡಿ. ಸಿಸಿಟಿವಿ ಫುಟೇಜಸ್ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಪೊಲೀಸರು ಕೂಡ ಈ ದರೋಡೆಕೋರರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನ ಆರಂಭಿಸಿದ್ದಾರೆ. ಯಾರಿಗೆ ಈ ಖಚಿತ ಮಾಹಿತಿ ಇತ್ತು, ಈತ ಬೈಕಲ್ಲಿ ಕ್ಯಾಶ್ ತಗೊಂಡು ಹೋಗ್ತಾ ಇದ್ದಾನೆ ಅನ್ನುವಂಥದ್ದು ಯಾರಿಗೆ ಗೊತ್ತಿತ್ತು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ಆರಂಭ ಆಗಿದೆ. ಹಾಡಹಗಲೇ ನಡೆದಿರುವಂತಹ ದರೋಡೆ ಇದು. ಈ ದರೋಡೆಯ ಬೆಚ್ಚಿ ಬೀಳಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೈಕ್ ಸಮೇತ 31,38,000 ಹಣ ಲೂಟಿ ಮಾಡಿದ್ದಾರೆ. ಆತ ಬೈಕಲ್ಲಿ ಹೋಗ್ತಾ ಇದ್ದ. ಬೈಕಲ್ಲಿ 31,38,000 ಹಣವನ್ನ ತಗೊಂಡು ಹೋಗ್ತಾ ಇದ್ದ ಅನ್ನುವಂಥ ಖಚಿತ ಮಾಹಿತಿ ಇವರಿಗಿತ್ತು. ಲಾಂಗ್ ತೋರಿಸಿ ಲಾಂಗ್ನಿಂದ ಹಲ್ಲೆ ಮಾಡಿ ಆತನಿಂದ ಅಷ್ಟು ಹಣವನ್ನ ತಗೊಂಡು, ಜೊತೆಗೆ ಆ ಬೈಕ್ ಇದ್ರೆ ಫಾಲೋ ಮಾಡ್ತಾನೆ ಅನ್ನುವಂಥ ಕಾರಣಕ್ಕೆ ಬೈಕನ್ನು ಕೂಡ ತಗೊಂಡು ಹೋಗಿರುವಂಥ ದೃಶ್ಯ. ಈ ದರೋಡೆಕೋರರಿಗೆ ಯಾವುದೇ ಭಯ ಇಲ್ವಾ, ಪೊಲೀಸರ ಭಯ ಇಲ್ವಾ, ಹಾಡಹಗಲೇ ಇಂಥ ಘಟನೆಗಳು ನಡೀತಾ ಇದೆಯಲ್ಲ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಬೆಚ್ಚಿ ಬೀಳಿಸುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ನೋಡಿ. ಸಿಸಿಟಿವಿ ಫುಟೇಜಸ್ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಪೊಲೀಸರು ಕೂಡ ಈ ದರೋಡೆಕೋರರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನ ಆರಂಭಿಸಿದ್ದಾರೆ. ಯಾರಿಗೆ ಈ ಖಚಿತ ಮಾಹಿತಿ ಇತ್ತು, ಈತ ಬೈಕಲ್ಲಿ ಕ್ಯಾಶ್ ತಗೊಂಡು ಹೋಗ್ತಾ ಇದ್ದಾನೆ ಅನ್ನುವಂಥದ್ದು ಯಾರಿಗೆ ಗೊತ್ತಿತ್ತು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ಆರಂಭ ಆಗಿದೆ. ಹಾಡಹಗಲೇ ನಡೆದಿರುವಂತಹ ದರೋಡೆ ಇದು. ಈ ದರೋಡೆಯ ಬೆಚ್ಚಿ ಬೀಳಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೈಕ್ ಸಮೇತ 31,38,000 ಹಣ ಲೂಟಿ ಮಾಡಿದ್ದಾರೆ. ಆತ ಬೈಕಲ್ಲಿ ಹೋಗ್ತಾ ಇದ್ದ. ಬೈಕಲ್ಲಿ 31,38,000 ಹಣವನ್ನ ತಗೊಂಡು ಹೋಗ್ತಾ ಇದ್ದ ಅನ್ನುವಂಥ ಖಚಿತ ಮಾಹಿತಿ ಇವರಿಗಿತ್ತು. ಲಾಂಗ್ ತೋರಿಸಿ ಲಾಂಗ್ನಿಂದ ಹಲ್ಲೆ ಮಾಡಿ ಆತನಿಂದ ಅಷ್ಟು ಹಣವನ್ನ ತಗೊಂಡು, ಜೊತೆಗೆ ಆ ಬೈಕ್ ಇದ್ರೆ ಫಾಲೋ ಮಾಡ್ತಾನೆ ಅನ್ನುವಂಥ ಕಾರಣಕ್ಕೆ ಬೈಕನ್ನು ಕೂಡ ತಗೊಂಡು ಹೋಗಿರುವಂಥ ದೃಶ್ಯ. ಈ ದರೋಡೆಕೋರರಿಗೆ ಯಾವುದೇ ಭಯ ಇಲ್ವಾ, ಪೊಲೀಸರ ಭಯ ಇಲ್ವಾ, ಹಾಡಹಗಲೇ ಇಂಥ ಘಟನೆಗಳು ನಡೀತಾ ಇದೆಯಲ್ಲ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಬೆಚ್ಚಿ ಬೀಳಿಸುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ನೋಡಿ. ಸಿಸಿಟಿವಿ ಫುಟೇಜಸ್ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಪೊಲೀಸರು ಕೂಡ ಈ ದರೋಡೆಕೋರರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನ ಆರಂಭಿಸಿದ್ದಾರೆ. ಯಾರಿಗೆ ಈ ಖಚಿತ ಮಾಹಿತಿ ಇತ್ತು, ಈತ ಬೈಕಲ್ಲಿ ಕ್ಯಾಶ್ ತಗೊಂಡು ಹೋಗ್ತಾ ಇದ್ದಾನೆ ಅನ್ನುವಂಥದ್ದು ಯಾರಿಗೆ ಗೊತ್ತಿತ್ತು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ಆರಂಭ ಆಗಿದೆ.